ನಮಸ್ತೆ, ವೆಲ್ಕಮ್ ಬ್ಯಾಕ್. ಮತ್ತು ಸಮನ್ವಿದು ಬರ್ಡೇ ವಿಡಿಯೋಯಿಂದನೇ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋನಲ್ಲಿ ಸಮನ್ವಿ ಬರ್ಡೇನೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡಿದ್ವಿ ಅಲ್ಲ. ಸೊ ಅವಳದು ಬರ್ಡೇ ಗಿಫ್ಟ್ಸ್ ಏನೇನು ಬಂದಿದೆ ಅಂತ ಹೇಳಿ ಈ ವಿಡಿಯೋನಲ್ಲಿ ನೋಡೋಣ. ಬರ್ಡೇ ದಿನಾನೇ ಅವಳಿಗೆ ಗಿಫ್ಟ್ಸ್ ಎಲ್ಲ ನೋಡಬೇಕಾಯ್ತು. ನಾವು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಅವಳಿಗಂತೂ ನಿದ್ದೆನೇ ಬರೋದಿಲ್ಲ. ಏನು ಗಿಫ್ಟ್ಸ್ ಎಲ್ಲ ಬಂದಿದೆ ನೋಡೋಣ ಅಂತ ಹೇಳಿ ಒಂದೊಂದು ಹಾಗೆ ತೆಗಿತಾ ಇದ್ದಾಳೆ. ಈ ವರ್ಷ ಅವಳ ಬರ್ಡೇ ಗಿಫ್ಟ್ ಆ್ಯಕ್ಚುಲಿ ಎಲ್ಲವುದು ಸ್ಪೆಷಲ್, ಅವಳಿಗೆ ಇಷ್ಟವಾಗುವಂಥದ್ದೇ, ಆದರೆ ಸರ್ಪ್ರೈಸ್ ಆಗಿ ಎಲ್ಲರೂ ಕೊಟ್ಟಿದ್ದು. ಸೊ ಒಂದೊಂದಾಗಿ ತೆಗೆದು ನೋಡ್ತಿದ್ದಾಳೆ. ಇದು ಅವಳ ಕಸಿನ್ ಕೊಟ್ಟು ಕಳಿಸಿರೋದು ಬರ್ಡೇಗೆ ಅಂತ ಹೇಳಿ, ಅಂದರೆ ಜಾನು ಅಕ್ಕನ ಮಗಳು ಸಮನ್ವಿ. ಅವಳು ಕ್ರಾಫ್ಟ್ ಮಾಡೋದಂದರೆ ತುಂಬ ಇಷ್ಟ. ಸೊ ಇದು ಯಾವ ಥರ ಅಂತಂದರೆ ಒಂದು ಶೀಟ್ ಇರುತ್ತೆ, ಅದಕ್ಕೆ ಚಿಕ್ಕ ಚಿಕ್ಕದು ಸ್ಟಿಕ್ಕರ್ಸ್ ಥರ ಇರುತ್ತೆ. ಅದನ್ನು ಒಂದು ಪೆನ್ ಮೂಲಕ ನಿಧಾನಕ್ಕೆ ಹಿಂಗೆ ಅಂಟಿಸೋದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಮನ್ವಿ ಆ ಕ್ರಾಫ್ಟ್ ಮಾಡ್ತಾಳಲ್ಲ, ಆಗ ಖಂಡಿತವಾಗ್ಲೂ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಸುಮ್ಮನೆ ಟಿ ವಿ ಅಥವಾ ಟ್ಯಾಬು ಫೋನು ಎಲ್ಲ ಕೊಟ್ಟು ಕೂರಿಸೋದಕ್ಕಿಂತ ಈ ಥರ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಿ ಅಂತ ಹೇಳಿ ಕೊಟ್ಬಿಟ್ರೆ ಅಷ್ಟಾಗಿ ಅವ್ರು ಟಿ ವಿ ಕಡೆ ಅಥವಾ ಫೋನು ಟ್ಯಾಬು ಅಂತ ಕೇಳೋದಿಲ್ಲ. ಮತ್ತು ಕ್ರಿಯೇಟಿವಿಟಿ ಮಕ್ಕಳದು ಜಾಸ್ತಿ ಆಗುತ್ತೆ. ಅವ್ರ ಪಾಡಿಗೆ ಅವರು ಆಟ ಆಡ್ತಿರ್ತಾರೆ, ಅಷ್ಟಾಗಿ ನಮ್ಮನ್ನು ಬಾದರ್ ಕೂಡ ಮಾಡೋದಿಲ್ಲ. ಮತ್ತು ಅದು ಅಲ್ಲದೆ ಸೊ ಮಕ್ಕಳಿಗೆ ಈ ಥರ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಅವ್ರದ್ದು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಇನ್ಸ್ಟೆಡ್ ಆಫ್ ಯಾವಾಗಲೂ ಫೋನು ಟ್ಯಾಬು ಟಿ ವಿ ಅಂತ ಕೂತ್ಕೊಂಡು ನೋಡ್ತಾ ಇದ್ದರೆ ಅಷ್ಟಾಗಿ ಕ್ರಿಯೇಟಿವಿಟಿ ಆಗಲಿ ಮಕ್ಕಳು ಆಟ ಆಡೋ ಸ್ಕಿಲ್ಸ್ ಆಗಲಿ ಡೆವಲಪ್ ಆಗೋಲ್ಲ. ಈ ಥರ ಏನಾದರೂ ಮಾಡ್ತಾಯಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ನೆಕ್ಸ್ಟು ಇದನ್ನು ನಾನು ಆರ್ಡರ್ ಮಾಡಿದ್ದೆ, ನಮ್ಮ ಅನಿರುದ್ಧನ ಕೈಲಿ ಗಿಫ್ಟ್ ಅಂತ ಕೊಡ್ಸೋಣ ಅಂತ ಹೇಳಿ. ಓಪನ್ ಮಾಡಿದ ತಕ್ಷಣ ಅವಳು ಖುಷಿ ಆಯಿತು. ಓ ಇವನು ಕೂಡ ನನಗೆ ಗಿಫ್ಟ್ ಕೊಟ್ಟನ ಈ ವರ್ಷ ಅಂತ. ಫಸ್ಟ್ ಟೈಮ್ ಇವನಿಗೆ ಕೈಲಿ ಗಿಫ್ಟ್ ಅಂತೆಲ್ಲ ಕೊಡಿಸಿದ್ದು. ಸೊ ಇದು ಒಂದು ಕ್ರಿಯೇಟಿವ್ ಕೀ ಚೇನ್ ಮಾಡೋ ಥರ ಈ ಥರ ಚಿಕ್ಕದಾಗಿ ಮೋಲ್ಡ್ಸ್ ಎಲ್ಲ ಇರುತ್ತೆ. ಅದಕ್ಕೆ ಕಲರು ಇರೋ ಥರ ಗಮ್ ಇದೆ ಅದರಲ್ಲಿ. ಅದನ್ನು ಅದರೊಳಗೆ ಹೀಗೆ ಫಿಲ್ ಮಾಡಿ ಅದು ಒಣಗಾಕಿ ಬಿಡಬೇಕು. ಅದಾದಮೇಲೆ ಚೇನ್ ಎಲ್ಲ ಟ್ಯಾಗ್ ಥರ ಎಲ್ಲ ಕೊಟ್ಟಿರ್ತಾರೆ, ಹಾಕಿ ಇದು ಮಾಡಿದ್ರೆ ಚಿಕ್ಕ ಮಕ್ಕಳಲ್ವ ಕೀ ಬಂಚ್ ಥರ ಎಲ್ಲ ಚೆನ್ನಾಗಿ ಉಪಯೋಗಿಸ್ಕೊಳ್ಬೋದು. ನಾನಂತೂ ಸಮನ್ವಿಗೆ ಈ ಥರ ಎಲ್ಲ ಹುಡುಕಿ ತರಿಸ್ಕೊಡ್ತೀನಿ. ಯಾಕಂತಂದರೆ ಇಷ್ಟು ದಿನ ರಬ್ಬರ್ ಬ್ಯಾಂಡ್ ತರಿಸ್ಕೊಟ್ಟಿದ್ದೆ, ಅದನ್ನು ಮಾಡಿ ಬ್ರೇಸ್ಲೆಟ್ಸ್ ಎಲ್ಲ ಮಾಡಿ ಅದೆಲ್ಲ ಚೆನ್ನಾಗಿ ಮಾಡ್ತಾಯಿದ್ಲು. ಅದಾದಮೇಲೆ ಮಣಿಗಳು ಬರುತ್ತೆ ನೋಡಿ, ಚಿಕ್ಕ ಚಿಕ್ಕದಾಗಿ ಬ್ರೇಸ್ಲೆಟು, ಚೇನು, ಇಯರಿಂಗ್ಸು ಅದೆಲ್ಲ ಮಾಡೋ ಥರ ಅದನ್ನೆಲ್ಲ ಇಷ್ಟು ದಿನ ಮಾಡ್ತಾಯಿದ್ಲು. ಸರಿ, ಈಗ ಹೊಸದಾಗಿ ಹೊಸ ಆ್ಯಕ್ಟಿವಿಟೀಸ್ ಹುಡುಕ್ತಾ ಇರ್ತೀನಿ. ಯಾವ್ದು ಚೆನ್ನಾಗಿ ಅನಿಸುತ್ತೆ, ಸಮನ್ವಿಗೆ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ ಅಂಥದ್ದನ್ನ ಆರ್ಡರ್ ಮಾಡಿ ತರಿಸ್ತೀನಿ. ಅವಳಿಗಂತೂ ಇಂಥವೆಲ್ಲ ಕ್ರಾಫ್ಟ್ಸು ಮತ್ತು ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಕ್ಕೆ ತುಂಬ ಇಷ್ಟ. ಬೇಗ ಹೋಮ್ವರ್ಕ್ ಮುಗಿಸ್ಬಿಟ್ಟು ಈ ಥರ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದು ಆ್ಯಕ್ಚುಲಿ ಬರ್ಡೇ ಆಗಿದ್ದು 2-3 ದಿನ ಆದಮೇಲೆ ತೆಗೆದಂಥ ಕ್ಲಿಪ್ಪಿಂಗ್ ಇದು. ಸೊ ಹೇಗಿದೆ ತೋರಿಸೋಣ ಅಂತ ಹೇಳಿ ನಿಮಗೋಸ್ಕರ ವಿಡಿಯೋ ಮಾಡ್ಕೊಂಡಿದ್ದೆ. ತುಂಬ ಜನ ಪುಟ್ಟ ಮಕ್ಕಳಿರೋ ಪೇರೆಂಟ್ಸ್ ಎಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ. ಸೊ ಮಕ್ಕಳು ಎಷ್ಟೊಂದು ಜನದ ಕಂಪ್ಲೇಂಟ್ಸ್ ಅದೇನೆ, ಮಕ್ಕಳು ಯಾವಾಗ್ಲೂ ವೀಡಿಯೋ ಇಂದ ಫೋನ್ ನೋಡ್ತಾ ಇರ್ತಾರೆ, ಇಲ್ಲ ಜಾಸ್ತಿ ಟಿ ವಿ ಟ್ಯಾಬ್ ನೋಡ್ತಾ ಇರ್ತಾರೆ, ಏನು ಮಾಡೋದು ಅಂತ ಸುಮಾರು ಜನ ಕೇಳಿರ್ತೀರ. ಸೊ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಮಕ್ಳಿಗೆ ಕೊಟ್ಟರೆ ಖಂಡಿತವಾಗ್ಲೂ ಇಷ್ಟಪಟ್ಟು ಮಾಡ್ತಾರೆ. ಮತ್ತು ಅವ್ರನ್ನ ಎಂಗೇಜ್ಡ್ ಆಗಿಡೋಕ್ಕೆ ತುಂಬಾ ಸಹಾಯ ಆಗುತ್ತೆ. ಇದೆಲ್ಲ ಮಾಡಿದಾಗ ಖುಷಿ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ನೋಡೋಕೆ ಖುಷಿ ಆಗುತ್ತೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು. ಇಷ್ಟೇ ಮಾಡಿ ಒಂದು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಮಣಿಗಳದೆಲ್ಲ ಕೊಟ್ಟಿದ್ದಾರೆ, ಇನ್ನೂ ಎಕ್ಸ್ಟ್ರಾ ಡೆಕೋರೇಟ್ ಕೂಡ ಮಾಡ್ಬೋದು, ಆ ಥರ ಇರುತ್ತೆ. ಸೊ ಅವಳ ಕಸಿನ್ ಗಿಫ್ಟ್ ಆಯಿತು, ಮತ್ತು ನಮ್ಮ ಅನಿರುದ್ಧ ಕೊಟ್ಟಿದ್ದ ಗಿಫ್ಟ್ನ ಓಪನ್ ಮಾಡಾಯಿತು. ನೆಕ್ಸ್ಟು ಮತ್ತು ನಮ್ಮ ಅತ್ತೆ ಮಾವ ಎಲ್ಲ ಗಿಫ್ಟ್ ಕೊಟ್ಟಿದ್ರಲ್ಲ, ಅದನ್ನು ಕೂಡ ತೆಗೆದು ನೋಡ್ತಾ ಇದ್ದಾಳೆ. ಅವರು ಯೂಶಲಿ ಡ್ರೆಸ್ ತಂದುಬಿಡ್ತಾರೆ, ನಮಗೆ ಬೇರೆ ಥರ ಗೊತ್ತಾಗಲ್ಲ, ಚೆನ್ನಾಗಿರೋ ಬಟ್ಟೆ ಕೊಡಿಸ್ಬಿಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರ ಗಿಫ್ಟ್ ಓಪನ್ ಮಾಡ್ತಾ ಇದ್ದಾಳೆ ಇವಾಗ. ಸೊ ಸಮನ್ವಿ ನಮ್ಮ ಮನೆ ಕಡೆ ತುಂಬ ಸ್ಪೆಷಲ್ಲು. ನಮ್ಮ ಮನೆ ಕಡೆ ಅಂದರೆ ನಮ್ಮ ಅಮ್ಮನ ಮನೆ ಕಡೆ ಸಮನ್ವಿ ಫಸ್ಟ್ ಚೈಲ್ಡ್ ಆಯಿತಾ. ಸೊ ಮೊದಲನೇ ಮಗು ಏನು ಎಲ್ಲರಿಗೂ ಗೊತ್ತು, ತುಂಬ ಪ್ಯಾಂಪರ್ಡ್ ಇರ್ತಾರೆ. ಮೊದಲನೇ ಮಗು ಎಲ್ಲರಿಗೂ ತುಂಬ ಖುಷಿ, ಎಲ್ಲ ಪ್ರೀತಿ, ಎಲ್ಲ ಗಿಫ್ಟ್ಸು ಕೇಳಿದ್ದೆಲ್ಲ ತಂದುಕೊಡ್ತಾರೆ. ಸೊ ಆ ಥರ ಇರುತ್ತೆ. ಮತ್ತು ಜಾನು ಮನೆ ಕಡೆ ಲಾಸ್ಟ್ ಗರ್ಲ್ ಚೈಲ್ಡ್ ಇವಳೇನೆ. ಅದಾದಮೇಲೆ ಅನಿರುದ್ಧ ಹುಟ್ಟಿದ್ದು. ಸೊ ಎಲ್ಲರಿಗೂ ತುಂಬ ಪ್ರೀತಿ ಇವರಿಬ್ಬರು ಅಂದ್ರೇ. ಸೊ ಬರ್ಡೇಸ್ ಎಲ್ಲ ಆದರೆ ಜಾನು ಅಕ್ಕನಿಂದ ಹಿಡಿದು ಪ್ರತಿಯೊಬ್ಬರು ಅವಳು ಗಿಫ್ಟ್ಸ್ ತಂದು ಕೊಡ್ತಾರೆ. ಸೊ ಅವರು ಅಲ್ಲಿ ಚೆನ್ನೈಯಿಂದ ಅವಳಿಗೋಸ್ಕರ ಈ ಡ್ರೆಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಎಷ್ಟು ಚೆನ್ನಾಗಿರುತ್ತಲ್ವ, ಮೊದಲನೇ ಮಗು ಕಡೆ ಮಗು ಅನ್ನೋ ಒಂದು ಸ್ಥಾನ ಸಿಗೋದಕ್ಕೆ. ಎರಡು ಕಡೆನೂ ತುಂಬ ಎಲ್ಲರಿಗೂ ಪ್ರೀತಿಯಾಗಿರುತ್ತೆ. ಕಡೆ ಮಗು ಅಂತ ಜಾಸ್ತಿ ಪ್ರೀತಿ ಕೊಡ್ತಾರೆ, ಮೊದಲನೇ ಮಗು ಅಂತಲೂ ಜಾಸ್ತಿ ಪ್ರೀತಿ ಕೊಡ್ತಾರೆ. ಆ ಎರಡೂ ಒಂದು ಪ್ರೀತಿ ಸಮನ್ವಿಗೆ ಸಿಕ್ಕಿದೆ. ಶೀಸ್ ಆ್ಯಕ್ಚುಲಿ ಲಕ್ಕಿ ಅಂತ ಹೇಳಬೇಕು. ಮತ್ತು ಇದು ನಮ್ಮ ಅತ್ತೆ ಮಾವ ಕಳಿಸಿದಂಥ ಶರಾರ. ಇದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಲ್ಯಾವೆಂಡರ್ ಕಲರ್ ಇದು ಹಾಕ್ಕೊಂಡಿದ್ದು ಆಲ್ಮೋಸ್ಟ್ ನನ್ನ ಡ್ರೆಸ್ ಕಲರ್ಗೆ ಮ್ಯಾಚ್ ಆಗ್ತಿದೆ. ಸಮನ್ವಿಗಂತೂ ತುಂಬ ಮುದ್ದಾಗಿ ಕಾಣುತ್ತೆ ಆ್ಯಂಡ್ ಬ್ಯೂಟಿಫುಲ್ ಪೀಸ್ ಇದು. ಅವಳಿಗೂ ತುಂಬ ಇಷ್ಟ ಆಯಿತು. ಯಾವುದಾದ್ರೂ ಫಂಕ್ಷನ್ಗೆ ಹಾಕ್ಕೊಂಡ್ರಾಯ್ತು ಅಂತ ಹಾಗೆ ತೆಗೆದಿಟ್ಬಿಟ್ಟೆ.
ಮತ್ತು ನೆಕ್ಸ್ಟು ಇದೆಲ್ಲ ಆದಮೇಲೆ ಅವರಪ್ಪಂದು ಮೋಸ್ಟ್ ಸರ್ಪ್ರೈಸ್ ಗಿಫ್ಟ್ ಅವಳು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಪಾಪ ಇದನ್ನು ಕೊಡ್ತಾರೆ ಅಂತ ಹೇಳಿ. ಸೊ ಅವಳಿಗೋಸ್ಕರ ಅವರಪ್ಪ ಒಂದು ಟ್ಯಾಪ್ ತರಿಸಿದ್ರು. ಅವಳದು ಹಳೇದಿತ್ತು, ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಿದ್ದಂಥ ಟ್ಯಾಪ್ ಸುಮ್ಮನೆ ಅವಳಿಗೆ ಕೊಟ್ಟಿದ್ವಿ, ಅವಳೇನು ಅಷ್ಟು ಉಪಯೋಗಿಸಲ್ಲ ಅಂತ ಹೇಳಿ. ಈಗ ನಮ್ಮ ಅನಿರುದ್ಧ ಬಂದಮೇಲೆ ಅವಳು ಅಕಸ್ಮಾತ್ ಟ್ಯಾಪ್ ಇಟ್ಕೊಂಡು ಕೂತ್ಕೊಂಡ್ರೆ ಏನಾದರೂ ಆಟ ಆಡೋದಕ್ಕೋ ನೋಡೋದಕ್ಕೋ ಇವನು ಹೋಗ್ತಾನೆ ನನಗೂ ಬೇಕು ಅಂತೆಲ್ಲ ಹೇಳಿ ಎಳ್ದಿದ್ದು ಮಾಡ್ತಾನೆ. ಹಾಗಾಗಿ ಇವಳಿಗೋಸ್ಕರ ಒಂದು ಟ್ಯಾಬ್ ತೊಗೊಂಡು ಬರೋಣ ಅಂತ ಹೇಳಿ ಟ್ಯಾಬ್ ಆರ್ಡರ್ ಮಾಡಿದರು. ಸೊ ಅವಳು ಟ್ಯಾಬ್ ನೋಡಿದ ತಕ್ಷಣ ಫುಲ್ಲು ಖುಷಿ ಆಗೋಯ್ತು ಅವಳಿಗಂತೂ. ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಮತ್ತು ತುಂಬ ಖುಷಿ ಕೊಟ್ಟಂಥ ಗಿಫ್ಟ್ ಇದು ಅವಳಿಗೆ. ನಮ್ಮನೇಲಿ ನಾವು ಯಾವತ್ತೂ ಸಮನ್ವಿ ಟಿ ವಿ ನೋಡಬೇಡ ಜಾಸ್ತಿ, ಟ್ಯಾಬ್ ನೋಡಬೇಡ ಜಾಸ್ತಿ ಅಂತ ಅಷ್ಟಾಗಿ ರೆಸ್ಟ್ರಿಕ್ಟ್ ಮಾಡೋದಿಲ್ಲ. ನೋಡ್ತಿದ್ರೆ ಓಕೆ ಅಂತ ಬಿಡ್ತೀವಿ, ತುಂಬ ಜಾಸ್ತಿ ನೋಡ್ತಾಯಿದ್ರೆ ಸಮನ್ವಿ ಸಾಕು ಅಂತ ಹೇಳ್ತೀವಿ ಹೊರತು ನೋಡಬೇಡ ಮಾಡಬೇಡ ಅಂತ ಅಷ್ಟಾಗಿ ರೆಸ್ಟ್ರಿಕ್ಟ್ ಮಾಡಲ್ಲ. ಹಾಗೆ ಮಾಡೋದಕ್ಕೋ ಏನೋ ಗೊತ್ತಿಲ್ಲ, ಅವಳೇ ಅಷ್ಟಾಗಿ ನೋಡೋದಿಲ್ಲ. ತುಂಬ ಮಾಡಬೇಡ ಅಂತ ಯಾವ್ದು ಹೇಳ್ತೀವಿ ನೋಡಿ ಅದನ್ನೇ ಮಾಡಬೇಕು ಅಂತ ಜಾಸ್ತಿ ಇಷ್ಟಪಡ್ತಾರೆ ಮಕ್ಕಳು. ಹಾಗಾಗಿ ನಾವು ಹೇಳೋದಿಲ್ವಲ್ಲ, ಹಾಗಾಗಿ ಅವಳು ಅಷ್ಟಾಗಿ ಬೇಕು ಅಂತ ಕೇಳೋದಿಲ್ವೋ ಏನೋ, ಆದರೂ ನೋಡ್ತಾಳೆ ತುಂಬ ಕಡಿಮೆ. ನೆಕ್ಸ್ಟ್ ಇದು ನಮ್ಮ ಅಪ್ಪಾಜಿ ಅಮ್ಮ ಕೊಟ್ಟಂಥ ಗಿಫ್ಟ್ ಕ್ಯಾಮ್ರಾ. ಇದು ಆ್ಯಕ್ಚುಲಿ ನಾನು ಲಾಸ್ಟ್ ವೀಡಿಯೋನಲ್ಲೇ ತೋರಿಸಿದ್ದೆ ನಿಮ್ಮೆಲ್ಲರಿಗೂ. ಆದ್ರೂ ಗಿಫ್ಟ್ಸ್ ಸಮನ್ವಿದು ಯಾವ್ಯಾವ್ದು ಬಂದಿದೆ ಅಂತ ತೋರಿಸ್ಬೇಕಾದ್ರೆ ಈ ಕ್ಲಿಪ್ಪಿಂಗ್ ಇನ್ಕ್ಲೂಡ್ ಮಾಡಿದ್ದೀನಿ ಅಷ್ಟೇ. ಕ್ಯಾಮ್ರಾ ಫೋಟೋ ತೆಗೆದ್ರೆ ಫೋಟೋ ವೀಡಿಯೋ ರೆಕಾರ್ಡಿಂಗ್ ಎರಡೂ ಇರುತ್ತೆ, ಮತ್ತು ಫೋಟೋ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ರೀಲ್ಸ್ ಬರುತ್ತೆ, ಪ್ರಿಂಟ್ ಆದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ. ಚೆನ್ನಾಗಿದೆ ಒಂಥರ. ಮಕ್ಕಳು ಈಗೆಲ್ಲ ಹೊರಗೆ ಹೋದರೆ ನಾನು ಫೋಟೋ ತೆಗಿತೀನಿ ಅಂತ ಫೋನ್ ಕೇಳೋ ಬದಲು ಈ ಥರ ಕ್ಯಾಮ್ರಾ ಇಟ್ಕೊಳ್ತಾರೆ, ಚೆನ್ನಾಗಿ ಇಷ್ಟ ಆಗುತ್ತೆ ಅವ್ರಿಗೂ. ಅದಾದಮೇಲೆ ಇದು ಗಿಟಾರು, ಇದನ್ನು ಕೂಡ ಲಾಸ್ಟ್ ಬರ್ಡೇ ವಿಡಿಯೋನಲ್ಲೇ ಶೇರ್ ಮಾಡಿದ್ದೆ. ಇದು ಅವಳು ತುಂಬ ಇಷ್ಟ, ತುಂಬ ದಿನದಿಂದ ಗಿಟಾರ್ ಬೇಕು ಅಂತ ಅವ್ರ ಮಾವನ ಹತ್ರ ಕೇಳಿದ್ರು, ಅಂದರೆ ನನ್ನ ತಮ್ಮನ ಹತ್ರ. ಸೊ ಅವನು ಎಷ್ಟು ಉದ್ದದ್ದು ಬೇಕು ಅಂತ, ರಿಯಲ್ ಗಿಟಾರ್ ಬೇಕಾ ಅಂತೆಲ್ಲ ಕೇಳಿದ. ಇಲ್ಲೆಲ್ಲ ನಾನು ಬೈದಿದ್ದೆ, ರಿಯಲ್ ಗಿಟಾರೆಲ್ಲ ಕೊಡಿಸ್ಬೇಡ, ಅದೆಲ್ಲ ಆಟ ಆಡೋದಲ್ಲ ಅಂತ ಹೇಳಿ. ಅದಾದಮೇಲೆ ಈ ಥರ ಒಂದು ಚೆನ್ನಾಗಿರೋ ಅವಳ ಸೈಜಿಗೆ ಕರೆಕ್ಟ್ ಆಗುವಂಥ ಗಿಟಾರ್ ಕೊಡಿಸಿದ್ರು. ಸೊ ಇದು ಕೂಡ ಅವಳಿಗೆ ತುಂಬ ಖುಷಿ ಆದಂಥ ಗಿಫ್ಟ್. ಆ್ಯಂಡ್ ಫೈನಲಿ ಲಾಸ್ಟ್ ಬಟ್ ನೆವರ್ ದ ಲೀಸ್ಟ್ ಅಮ್ಮನ ಗಿಫ್ಟ್ ಇದು. ಅಂದರೆ ನಾನು ಸಮನ್ವಿ ಕೊಟ್ಟಂಥ ಗಿಫ್ಟು. ಅವಳು ತುಂಬ ದಿನದಿಂದ ಅಮ್ಮ ಪ್ಲೀಸ್ ನಂಗೆ ಸ್ಮಾರ್ಟ್ ವಾಚ್ ಕೊಡಿಸು ಅಂತ ಕೇಳ್ತಾಯಿದ್ಲು. ಅಂತಂದರೆ ಅವಳಿಗೆ ನೋಡೋದಕ್ಕೆ ಅದೇ ಸ್ಮಾರ್ಟ್ ವಾಚ್ ಇವಾಗ ನಾವೆಲ್ಲ ಕಟ್ಕೊಳ್ತೀವಲ್ಲ ಆ ಥರದ್ದು ಇರಬೇಕು ಅಂತ ಹೇಳಿ. ಬಟ್ ಮಕ್ಕಳಿಗೆಲ್ಲ ಸ್ಮಾರ್ಟ್ ವಾಚ್ ಏನಕ್ಕೆ ಅಂತ ನಾನು ಫೈನಲಿ ಅಮೆಝಾನಲ್ಲಿ ಹುಡುಕಿದಾಗ ಇದೊಂದು ಬೇಸಿಕ್ ಸ್ಮಾರ್ಟ್ ವಾಚ್ ಚೆನ್ನಾಗಿತ್ತು, ಮಕ್ಕಳಿಗೆ ಬೆಸ್ಟ್ ಅಂತ ಇತ್ತು. ಟೈಮ್ ತೋರಿಸುತ್ತೆ, ಡೇಟ್ ತೋರಿಸುತ್ತೆ, ಮತ್ತು ಇದನ್ನು ಫುಡ್ ಕೌಂಟ್ ಏನಂದ್ರೆ ಸ್ಟೆಪ್ ಕೌಂಟ್ ಎಲ್ಲ ತೋರಿಸುತ್ತೆ. ಬಟ್ ಅದೆಲ್ಲ ಅವಳಿಗೆ ಬೇಕಿಲ್ಲ, ನೋಡೋಕ್ಕೆ ಸ್ಮಾರ್ಟ್ ವಾಚ್ ಥರ ಇರಬೇಕು, ಟೈಮ್ ಗೊತ್ತಾಗಬೇಕು. ಸೊ ಅಂಥದ್ದನ್ನ ಹುಡುಕಿ ತರಿಸಿದೆ. ತುಂಬ ಚೀಪ್ ಆ್ಯಂಡ್ ಬೆಸ್ಟ್, 200-250ಗೆಲ್ಲ ನನಗೆ ಇದು ಸಿಕ್ಕೇ ಬಿಡ್ತು. ನೋಡಿದ್ರಲ್ಲ. ಸೊ ಇದಿಷ್ಟು ನಮ್ಮ ಸಮನ್ವಿಗೆ ಬಂದಂಥ ಬರ್ಡೇ ಗಿಫ್ಟ್ಸ್. ತುಂಬ ಖುಷಿ ಆಯಿತು ಅವಳಿಗೆ ಈ ವರ್ಷದ ಬರ್ಡೇ. ಅವಳು ಅಷ್ಟಾಗಿ ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ಸಮ್ಟೈಮ್ಸ್ ಅವಳು ಹೇಳೋದ್ರಲ್ಲಿ ಅವಳ ರಿಯಾಕ್ಷನ್ಸಲ್ಲಿ ನಾವು ತಿಳ್ಕೊಳ್ಬೇಕು ಅಷ್ಟೇ. ಬಟ್ ಮಕ್ಳು ಖುಷಿ ಆದರೆ ನಮಗೂ ಅದೇ ಖುಷಿ ಅಲ್ವಾ. ಮತ್ತು ಸಮನ್ವಿ ಬರ್ಡೇ ಆಗಿದ್ದು ನೆಕ್ಸ್ಟ್ ದಿನವೇ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಾವು ಹೋಗ್ತಾಯಿದ್ದೀವಿ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ನನ್ನ ತಮ್ಮನ ಮಗನಿಗೆ ಮುಡಿ ಕೊಡಬೇಕಾಗಿತ್ತು ಧರ್ಮಸ್ಥಳದಲ್ಲಿ, ಹಾಗಾಗಿ ಅಲ್ಲಿಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಸಮನ್ವಿ ಬರ್ಡೇ ಹಿಂದಿನ ದಿನ ಎಲ್ಲ ಪ್ಯಾಕ್ ಮಾಡಿ ಮುಗಿಸ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ 6 ಗಂಟೆಗೆ ಎದ್ದು ಕುಕ್ಕೆ ಸುಬ್ರಹ್ಮಣ್ಯದ ಕಡೆ ಹೊರಟ್ವಿ. ಆ್ಯಕ್ಚುಲಿ ನಾನು ಇದನ್ನು ವೀಡಿಯೋ ಮಾಡ್ಕೊಳ್ಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ, ಆದರೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ಇನ್ಕ್ಲೂಡ್ ಮಾಡಬೇಕು ಅಥವಾ ಈ ಒಂದು ಜಾಗದ ಬಗ್ಗೆ ಹೇಳಬೇಕಾಗಿತ್ತು. ಹಾಗಾಗಿ ಚಿಕ್ಕದಾಗಿ ಈ ಒಂದು ಟ್ರಿಪ್ನ ವೀಡಿಯೋ ಮಾಡ್ಕೊಂಡಿದ್ದೀನಿ. ಡೀಟೇಲ್ಡ್ ಆಗಿರಲ್ಲ, ಆದರೆ ಈ ಒಂದು ಜಾಗ ನಾನೇನಿವಾಗ ತೋರಿಸ್ತಾ ಇದ್ದೀನಿ, ಇದು ಧರ್ಮಸ್ಥಳದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಸದಾಶಿವ ರುದ್ರ ದೇವಸ್ಥಾನ ಅಂತ ಹೇಳಿ. ಇಲ್ಲಿ ಏನು ವಿಶೇಷತೆ ಅಂತಂದರೆ ಮಣ್ಣಿನ ಹರಕೆ. ನೀವಿಲ್ಲಿ ಏನೇ ಅಂದ್ಕೊಂಡು ಮಣ್ಣಿನ ಹರಕೆ ಮಾಡ್ಕೋಬೇಕು ಅಂತಂದರೆ, ಇವಾಗ ಕೆಲಸ ಸಿಗಬೇಕು ನನಗೆ ಅಂತ ಏನಾದರೂ ಹರಿಸ್ಕೊಂಡು ಕೆಲಸ ಸಿಕ್ಕಿದ್ಮೇಲೆ ಬಂದು ಇಲ್ಲೊಂದು ಕಂಪ್ಯೂಟರೋ ಲ್ಯಾಪ್ಟಾಪು ಅದು ಮಣ್ಣಿನ ಫಾರ್ಮಲ್ಲಿ ಅಲ್ಲೇ ಎಲ್ಲ ಸಿಗುತ್ತೆ. ಹಾಗೆ ಆ ಕೆಲಸ ಆದಮೇಲೆ ಅಲ್ಲಿ ಹೋಗಿ ಹಾಕ್ಬಿಟ್ಟು ಬರಬೇಕು ಅಥವಾ ಕೊಟ್ಬಿಟ್ಟು ಬರಬೇಕು. ತುಂಬ ಸತ್ಯವಾದ ದೇವರು ನನಗನ್ಸಿದ್ದು. ನನ್ನ ವಿಷಯದಲ್ಲಿ ಇದು ಹರಕೆ ಫಲಿಸಿದೆ. ಸೊ ಹಾಗಾಗಿ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ, ಹರಕೆ ತೀರಿಸ್ಬಿಟ್ಟು ಬರೋಣ ಅಂತ ಹೇಳಿ ಹೋಗಿದ್ವಿ. ದಾರಿ ಉದ್ದಕ್ಕೂ ಮಳೆ. ಬೆಂಗಳೂರು ಶುರುವಾಗಿ ಇನ್ನೇನು ಚಿಕ್ಕಮಂಗ್ಳೂರು ಎಂಟ್ರ್ ಆಗ್ತಿದ್ದೀವಿ ಅಂತ ಅಂದಾಗ ಮಳೆ ಶುರುವಾಗಿದ್ದು, ವಾಪಸ್ ಚಿಕ್ಕಮಂಗ್ಳೂರು ಬರೋವರೆಗೂ ಪೂರ್ತಿ ಮಳೆ. ಧರ್ಮಸ್ಥಳದಲ್ಲಂತೂ ಎಷ್ಟು ಮಳೆ ಇತ್ತಂದರೆ ದೇವಸ್ಥಾನದ ಒಳಗೆಲ್ಲ ಪೂರ್ತಿ ನೀರು ನಿಂತುಬಿಟ್ಟಿತ್ತು. ಆ ಮಳೆನಲ್ಲೇ ಪೂರ್ತಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದ್ದು. ಎಷ್ಟು ಚೆನ್ನಾಗಿ ಅನಿಸ್ತು ಗೊತ್ತಾ. ಸೊ ನೀವೇನಾದರೂ ಧರ್ಮಸ್ಥಳಕ್ಕೆ ಹೋದರೆ ಒಂದ್ಸಲಿ ಈ ಒಂದು ದೇವಸ್ಥಾನ ವಿಸಿಟ್ ಮಾಡಿ ನೋಡಿ. ಯಾಕಂತಂದರೆ ತುಂಬ ಸತ್ಯ ಇದೆ. ನನ್ನ ವಿಷಯದಲ್ಲಿ ಹರಕೆ ನಾನು
ಅಂದ್ಕೊಂಡಿದ್ದಾಗಿತ್ತು. ಹಾಗಾಗಿ ಹರಕೆ ತೀರಿಸ್ಬಿಡ್ಬೇಕಲ್ವ, ಹಾಗಾಗಿ ಹೋಗಿದ್ವಿ. ಕೆಲಸ, ಮನೆ, ಮಕ್ಕಳು ಏನೇನು ಆಸೆ ಇರುತ್ತೋ ಏನು ಬೇಕಾದ್ರೂ ಕೇಳ್ಕೊಂಡು ಬರಬೇಕು. ಬಂದು ಇಷ್ಟು ದಿನದಲ್ಲಿ ಅಂತ ಇರುತ್ತೆ, ಅಷ್ಟು ದಿನದಲ್ಲಿ ಆ ಪೂರೈಸಿದ ತಕ್ಷಣವೇ ಹೋಗಿ ಮಣ್ಣಿನ ಹರಕೆ, ಮಣ್ಣಿನ ಬೊಂಬೆ ಮಾಡಿ ಅಲ್ಲಿ ಕೊಡಬೇಕು. ಮತ್ತಿದು ನಾವು ಧರ್ಮಸ್ಥಳದಲ್ಲಿ ಉಳ್ಕೊಂಡಿದ್ದಂಥ ಗೆಸ್ಟ್ ಹೌಸು, ಸನ್ನಿಧಿ ಗೆಸ್ಟ್ ಹೌಸ್ ಅಂತ ಹೇಳಿ ದೇವಸ್ಥಾನದ ಹತ್ರನೇ ಇದೆ. ಇಲ್ಲಿಂದ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಅದು ಮಳೆ ಬರ್ತಿದ್ದಕ್ಕಂತೂ ಇನ್ನೂ ಚೆನ್ನಾಗಿತ್ತು. ಬೆಳಗ್ಗೆ ಎದ್ದು ಅವನಿಗೆ ಮುಡಿ ಕೊಟ್ಟು, ನಾನಂತೂ ಸೀರೆ ಎಲ್ಲ ತೊಗೊಂಡು ಬಂದಿದ್ದೆ ದೇವಸ್ಥಾನಕ್ಕೆ ಹೋಗಿದಾಗ, ಸೀರೆ ಉಟ್ಕೊಂಡು ಹೋಗೋಣ ಅಂತ ಹೇಳಿ. ಅಲ್ಲಷ್ಟು ಮಳೆ ಒಂಥರ ಜಿಟಿ ಜಿಟಿ ಅಂತ ಇತ್ತು. ಇನ್ನು ಸೀರೆ ಎಲ್ಲ ಉಟ್ಕೊಂಡು ಮತ್ತು ಮಗುನೆಲ್ಲ ಎತ್ಕೊಂಡು ಕಷ್ಟ ಆಗುತ್ತೆ ಅಂತ ಹೇಳಿ ಡ್ರೆಸ್ ತೊಗೊಂಡೋಗಿದ್ದೆ. ಅದನ್ನೇ ಹಾಕ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು. ಮತ್ತು ಅಲ್ಲಿ ಯಾವುದೇ ವಿಡಿಯೋ ತೆಕ್ಕೊಳ್ಳಿಲ್ಲ. ಫಸ್ಟ್ ಆಫ್ ಆಲ್ ಮಳೆ ಮತ್ತು ತುಂಬ ರಶ್ ಇತ್ತು. ಆ್ಯಂಡ್ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ವಿಡಿಯೋ ಎಲ್ಲನೂ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಆರಾಮಾಗಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮಗುಗೂ ಮುಡಿ ಎಲ್ಲ ಕೊಟ್ಟು ವಾಪಸ್ ಹೊರಡ್ತಾ ಇದ್ದೀವಿ ಇವಾಗ ಬೆಂಗಳೂರಿಗೆ. ವಾಪಸ್ ಬರ್ತಾ ಅಂತೂ ದಾರಿ ಉದ್ದಕ್ಕೂ ಮಳೆ ಜೊತೆಗೆ ಅಲ್ಲಲ್ಲಿ ಸಣ್ಣ ವಾಟರ್ ಫಾಲ್ಗಳು. ಅದನ್ನ ನೋಡೋಕ್ಕಂತೂ ಕಣ್ಣಿಗೆ ಹಬ್ಬದ ಥರ ಇತ್ತು. ಏನೇ ಹೇಳಿ, ಈ ಮುಂಗಾರಿನ ಸಮಯದಲ್ಲಿ ವೆಸ್ಟರ್ನ್ ಘಾಟ್ಸ್ ಕಡೆ ಹೋಗ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಕಣ್ಣಿಗಂತೂ ಹಬ್ಬದ ಥರ ಇರುತ್ತೆ. ನೋಡಿ, ವಾಟರ್ ಫಾಲ್ ಅಂತೂ ಎಷ್ಟು ಚೆನ್ನಾಗಿದೆ. ಆರಾಮಾಗಿ ಇದರಿಂದ ನೀರು ಹಿಡ್ಕೊಂಡು ಕುಡಿಬೋದು, ಅಷ್ಟು ಶುದ್ಧವಾಗಿತ್ತು. ಸೊ ಅಷ್ಟೇ, ಇವತ್ತಿನ ಪುಟಾಣಿ ವ್ಲಾಗ್ 2 ವೀಡಿಯೋನ ಕ್ಲಬ್ ಮಾಡಿ ಹಾಕಿದ್ದಂಥ ವ್ಲಾಗ್ ಇದು. ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗೆ ಅನಿಸ್ತು ಇವತ್ತಿನ ವೀಡಿಯೋ ಅಂತ ತಪ್ಪದಂಗೆ ಕಮೆಂಟ್ಸಲ್ಲಿ ತಿಳಿಸಿ, ಆಯಿತಾ? ಥ್ಯಾಂಕ್ ಯು ಸೋ ಮಚ್ ವೀಡಿಯೋನ ಕಡೆ ತನಕ ನೋಡಿದ್ದಕ್ಕೆ. ಹೀಗೆ ನನ್ನ ವೀಡಿಯೋನ ನೋಡ್ತಾ ಇರಿ, ಪ್ರೋತ್ಸಾಹಿಸ್ತೀರಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ, ಆಯಿತಾ? ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.